ವೆಲ್ಕಮ್ ಆಲ್ ಡೇ 46 ಆಫ್ 150 ಡೇಸ್ ಚಾಲೆಂಜ್ ಇದು. ಸೊ ಈಗ ಎಂಟಿ ಸ್ಟಮಕ್ ವೇಟ್ ನೋಡೋಕೆ ಹೊಂಟೀವಿ. ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡ್ಕೊಂಡು ಈಗ ಆಫೀಸ್ ಹೋಗ್ಬೇಕು. ಏನು ಮಾಡ್ತೀನೆಲ್ಲ ಆಗ್ತಿರುತ್ತ. ಬಾಯ್. ಇವತ್ತು ನಮ್ದು ಎಂಟಿ ಸ್ಟಮಕ್ ವೇಟ್ 79.55 ಅದ. ಸೊ ಇದಾದ್ಮೇಲೆ ತತ್ತಿ ಮಾಡ್ಕೊತೀವಿ. ನಾವು ಎಲ್ಲ ಕೆಲಸ ಮುಗಿಸ್ಕೊಂಬಂದು ಅಡುಗೆ ಮಾಡ್ಕೊಬೇಕಂದ್ರೆ 16 ಆಗ್ತದೆ ನಮ್ಮದು. ತತ್ತಿ ಮಾಡ್ಕೋದಕ್ಕೆ ಇಷ್ಟು ಟೈಮ್ ತೊಲಗತ್ತದ. ಮತ್ತೇನ ಬಂದು ಚಿಕನ್ ರೈಸ್ ಭಾಳ ಅಂದರೆ ಭಾಳ ಟೆನ್ಷನ್ ಕಿರಿಕಿರಿ ಅದಪ್ಪ ನಾವು. ಸೊ ಇದೆಲ್ಲ ಆದಮೇಲೆ ನಾಷ್ಟ ಮಾಡೋಕೆ ಸಿಗಮಂತ ನೋಡೋಣ. ಸೊ ಓಡ್ಸಕ್ಕೆ ಒಂದು ಹಾಲಾಗತ್ತದ. ಸೊ ಸಾಯಂಕಾಲ ಆಗತ್ತೆ ಕರೆ ಅಂದ್ರೆ ಕಲಾಸ ಆಗಿವಿ. ನೋಡಮ್ಮ ಅದಿಷ್ಟು ಅದಿಷ್ಟು ಮಾಡ್ಕೊಂಡು ಏನಾದೇನಿಲ್ಲ ನೋಡಮ್ಮಂತ ಸ್ಟೇಟ್ ಉಂಟು. ಆಮೇಲೆ ಅದು ಈಗ ಓಡ್ಸಕ್ಕೆ ಆಮೇಲೆ ಅದೇ ಆಮ್ಲೆಟ್ ಮತ್ತು ಆ್ಯಪಲ್ ಅದ. ಆಮೇಲೆ ಅದು ಕಲ್ಸಕ್ರಿ. ಆಮೇಲೆ ಅದು ಸಬ್ಜಾ ವಾಟರ್ ಅದಿಷ್ಟು. ಸೊ ಇದೆಲ್ಲ ಆದಮೇಲೆ ಅದಿಷ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಸ್ನಾನ ಮಾಡ್ಕೊಂಡು ಹೋಗ್ತೀವಿ. ಸೊ ಮತ್ತೇನು ಅದೇನು ಹಾಕೋಂಗಿಲ್ಲ. ಸೀದಾ ಹೋದ್ಮೇಲೆ ಆಮೇಲೆ ಆಫೀಸ್ ಕಡೆ ಹೋದ್ಮೇಲೆ ಸಿಗ ಮತ್ತೆ ಏನಾದೇನಿಲ್ಲ ಅನ್ನೋದು ಕೆಲಸ ಇರೋದು ಗೊತ್ತಾಗುತ್ತೆ. ಸೊ ಸ್ಟೇಟ್ ಉಂಟು. ಸೊ ಇದು ನಮ್ಮದು ಪ್ರೀ ವರ್ಕೌಟ್ ಸಲಕ್ಕೆ. ಆಮೇಲೆ ಇದು ಬನಾನ ಪ್ರೀ ವರ್ಕೌಟ್ ಸಲಕ್ಕೆ ನಾವು ವೇಟ್ ಮಾಡಿಲ್ಲ ಅದು. ಸೊ ವೇಟ್ ಮಾಡಬೇಕು. 200 ಗ್ರಾಮ್ ಬನಾನ ಇರುತ್ತೆ. ಆಮೇಲೆ 3 ಬಾಯ್ಲ್ಡ್ ಎಗ್ ಓನ್ಲಿ ವೈಟ್ಸ್ ಇರುತ್ತೆ, ಇದು ಇದಿರಲ್ಲ. ಸೊ ಇದಿಷ್ಟು ತಿಂದ ಮೇಲೆ ಜಿಮ್ಮಿಗೆ ಹೋಗ್ತೀವಿ. ನೋಡೋಣ ಇದೆಲ್ಲ ರೆಡಿ ಆಗ್ಲಾಗ್ತದ. ಸ್ಟೇಟ್ ಉಂಟು. ಸೊ ಟೈಮು 5:30 ಆಗ್ಯದ. ಜಿಮ್ ಹೊಂಟೀವಿ. ಯಾಕಂದ್ರೆ ಸ್ಟೇಟ್ ಆಫ್ ಕಂಡೀಷನ್ದಾಗಿಲ್ಲ ನಾನು ಹೋಗ್ಬೇಕು ಅನ್ನೋದ್ರಾಗ. ಬಟ್ ಏನೂ ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ಸ್ ಬರ್ತಿರ್ತಾವ. ಬಟ್ ಫೇಸ್ ಮಾಡ್ಕೊಂಡು ಹೋಗ್ಬೇಕಂದಂಗೆ ಅಷ್ಟೇ. ಬಟ್ ಏನು ನೋಡಮ್ಮ ಅದೇನು ಏನೇನು ಆಗ್ತೇನಿಲ್ಲ ಅಂತೇಳಿ. ಬಟ್ ಜಿಮ್ಮು ನಮ್ದು ಏನು ರೆಗ್ಯುಲರ್ ಏನು ಥಿಂಗ್ಸ್ ಅವೆಲ್ಲ ಹೋಗಲೇಬೇಕು. ರೆಗ್ಯುಲರ್ದು ಏನೇನು ಮಾಡ್ಬೇಕು ಅವೆಲ್ಲ ಮಾಡಲೇಬೇಕಂತೇಳಿ ರೆಡಿಯಾಗಿ ಹೊಂಟೀವಿ. ವರ್ಕೌಟ್ ಅಂತ ಆಡವ. ಆದಷ್ಟು ಡಯಟ್ನ ಮೇಂಟೈನ್ ಮಾಡ್ಲಾತೀನಿ. ಮ್ಯಾಕ್ಸಿಮಮ್ ಆಗಿ ಪುಷ್ ಮಾಡಕತ್ತೀನಿ. ಸೊ ನೋಡೋಣ ಎಲ್ಲಿಗೆ ಹೋಗತ್ತದ ಏನಿಲ್ಲ ಅಂತೇಳಿ. ಅವ ನಮ್ಮ ನಜೀರ್ ಸಲಕ್ಕೆ ವೇಟ್ ಮಾಡ್ಲತ್ತೀವಿ. ಆಲ್ರೆಡಿ ಅವ ನಮ್ಮ ರಮೇಶ್ನ ಬರ್ತೀನಿ ಅಂತಂದನ. ಸೊ ಅವ ನಮ್ಮ ನಜೀರ್ನ ಬಂದ. ನೋಡೋಣ ಜಿಮ್ಮಿಗೆ ಹೋದ್ಮೇಲೆ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ ಆಗ್ತೀವಿ ಅಂತ. ಸ್ಟೇ ಟ್ಯೂನ್ಡ್. ಬಟ್ ನೋ ಮ್ಯಾಟರ್ ವಾಟ್ ಇಟ್ ಟೇಕ್ಸ್ 150 ಡೇಸ್ ಶುಡ್ ಬಿ ಕಂಪ್ಲೀಟೆಡ್ ಆ್ಯಂಡ್ ಇಟ್ ವಿಲ್. ಜಿಮ್ಮಿಗೆ ಬಂದೀವಿ. ಟೈಮ್ 5:30 ಆಗದ. ಕೆಲವೊಂದು ಥಿಂಗ್ಸ್ಗಳೆಲ್ಲ ಇದು ಮಾಡೋಕ್ಕಾಗಿಲ್ಲ, ಅಂದರೆ ಶೂಟ್ ಮಾಡೋಕ್ಕಾಗಿಲ್ಲ. ಆಫೀಸ್ ಹೋಗಿತ್ತು, ಆಮೇಲೆ ವಾಪಸ್ ಬಂದಿತ್ತು, ಏನೇನು ಮಾಡಿದೆ ಅಲ್ಲಿ ಅಂತೇಳಿ. ಇದು ಜಿಮ್ನಾಗ ನೋಡ್ಬೋದು ಫ್ಲ್ಯಾಟ್ ಡಂಬಲ್ ಪ್ರೆಸ್. ಅಂದರೆ ಇವತ್ತೇನಂದರೆ ಬರೀ ಚೆಸ್ಟ್ ಮತ್ತು ಟ್ರೈಸೆಪ್ ಅದ. ಸೊ ಎಕ್ಸಸೈಸ್ ಮತ್ತೆ ಚೇಂಜ್ ಮಾಡೀವಿ. ಫ್ಲ್ಯಾಟ್ ಡಂಬಲ್ ಪ್ರೆಸ್, ಅದ್ರ ಜೊತೆ ನಮಗೆ ಇನ್ಕ್ಲೈನ್ ಡಂಬಲ್ ಪ್ರೆಸ್, ಅದಾದಮೇಲೆ ಡಿಕ್ಲೈನ್ಡ್ ಕೇಬಲ್ ಅದ. ಬಟ್ ಡಿಕ್ಲೈನ್ಡ್ ಕೇಬಲ್ ಇಲ್ಲಿ ಇವತ್ತು ಅಡ್ಜಸ್ಟ್ ಆಗಲಾಗಿತ್ತು. ಅಂದರೆ ಫುಲ್ ಬಿಸಿ ಅದ ಅದು ಮಷೀನು 2. ಸೊ ಹಂಗಾಗಿ ನಾವು ಡಿಕ್ಲೈನ್ಡ್ ಡಂಬಲ್ಲೇ ಹೊಡೆದಿವಿ. ಅದು ಮುಗಿಸ್ಕೊಂಡು ನಮಗೆ ಪೆಗ್ ಡೆಕ್, ಅಂದರೆ ಬಟರ್ಫ್ಲೈಸ್ ಅಂತೇಳಿ ಅಂತೀವಲ್ಲ. ಸೊ ಅದು ಚೆಸ್ಟ್ ಕಂಪ್ಲೀಟ್ ವರ್ಕೌಟ್. ಇದು ಮುಗಿದ್ಮೇಲೆ ಇದ್ರ ಜೊತೆ ನಮಗೆ ಟ್ರೈಸೆಪ್, ಲೋವರ್ ಪುಷ್ ಡೌನ್ ಕೇಬಲ್ ರೋಸು. ಅದಾದ ತಕ್ಷಣ ಸಿಂಗಲ್ ಹ್ಯಾಂಡೆಡ್ 45 ಡಿಗ್ರಿ ಸ್ಟ್ರೆಚಿಂಗು, ಅದನ್ನು ಟ್ರೈಸೆಪ್ದೆ. ಅದಾದ ತಕ್ಷಣ ನಮಗೆ ಎಕ್ಸ್ಟೆಂಡೆಡ್, ಅಂದರೆ ಸಿಂಗಲ್ ಹ್ಯಾಂಡೆಡ್ ಕೇಬಲ್ ಎಕ್ಸ್ಟೆಂಡೆಡ್ ಬರ್ತದೆ, ಅದನ್ನು ಇದಕ್ಕೆ ಟ್ರೈಸೆಪ್. ಸೊ ಇಷ್ಟೆಲ್ಲ ಎಕ್ಸಸೈಸ್ ಮುಗಿಸ್ಕೋಬೇಕಂತಂದ್ರೆ ಆಲ್ಮೋಸ್ಟ್ ಆಲ್ 2.5 ಅವರ್ ಹಂಗೆ ತೊಗೋತದೆ. ಸೊ ಇದಾದಮೇಲೆ ವಾಪಸ್ ನಮಗೆ ಆ್ಯಬ್ಸಿಂದು, ಅದಾದಮೇಲೆ ಕಾಬ್ಸ್ ಎಕ್ಸಸೈಸು, ಅದಾದಮೇಲೆ ಟ್ರ್ಯಾಪ್ಸ್ ಎಕ್ಸಸೈಸು, ಇದನ್ನ ಆ್ಯಡ್ ಮಾಡ್ಕೊಂಡಿವಿ. ಸೊ ಆ್ಯಪ್ಸ್ ಅಂತ ಆಲ್ಮೋಸ್ಟ್ ಅಲ್ಲಿ ರೆಗ್ಯುಲರ್ ಆಗಿ ಇಟ್ಟಿವಿ ಅದಕ್ಕೆ ಎಕ್ಸಸೈಸ್. ಆಮೇಲೆ ಇವತ್ತು ಅವ ನಮ್ಮ ನಜೀರು, ಆಮೇಲೆ ಇವನು ಬಂದಿದ್ದ ನಮ್ಮ ರಮೇಶ್. ಬಟ್ ರಮೇಶ್ ನಿನ್ನೆ ಹೊಡೆದಿದ್ದ ಚೆಸ್ಟ್ ಅಂತೇಳಿ ಹೊಡೆಯಲ್ಲ ಅಂದ. ಹಂಗಾಗಿ ನಾವೇ ಮಾಡೀವಿ. ನೋಡೋಣ ಏನೇನು ಮಾಡಕ್ಕೆ ಏನಿಲ್ಲ ಅಂತ. ಇದಾದ್ಮೇಲೆ ಮನೆಗೆ ಹೋಗಿ ಊಟ ಎಲ್ಲ ಮಾಡ್ಕೋಬೇಕು, ರೆಡಿ ಮಾಡ್ಬೇಕು ನಾವೇ. ಸೊ ಆಲ್ಮೋಸ್ಟ್ ಈಗ ಏನು ಹುಡುಗರಿಗೆ ಸಿಗೋ ಡೌಟು ಹೊರಗಡೆ ಹೋಗಿ ಇದೆಲ್ಲ ಮಾಡ್ಕೊಂಡು ನಮ್ಮದು ರೋನಿಗೆ ಅದೆಲ್ಲ ವಾಕ್ ಮಾಡಿಸ್ಬೇಕು. ನೋಡೋಣ ಏನೇನಾಗ್ತದೆ ಏನೇನಿಲ್ಲ ಅಂತೇಳಿ. ಆಲ್ಮೋಸ್ಟ್ ಯಾಕಂದರೆ ನಂದು ಅದೊಂದು ನೋಡ್ಬೋದು ಈಗ ಫಿಂಗರ್ ಈ ಒಂದು ಸೈಡೇ ಇದಾಕಿನಿ ರಿಸ್ಟ್ ಬ್ಯಾಂಡ್. ಯಾಕಂದರೆ ಅದು ನನಗೆ ಆಲ್ರೆಡಿ ಫಿಂಗರ್ ಇದಾಗ್ಯದ ಅಂತೇಳಿ ಒಂದು ಸ್ವಲ್ಪ ಇಂಜೂರ್ಡ್ ಅನ್ನೋ ಫೀಲ್ ಬರ್ಲಾತಿತ್ತು. ಸೊ ಹಂಗಾಗಿ ಅದು ಸಪೋರ್ಟಿಗೆ ಅಂತೇಳಿ ತೊಗೊಂಡಿನಿ. ಹಂಗೆ ಸ್ವಲ್ಪ ಎಲ್ಲನೂ ಪುಷ್ ಮಾಡ್ಲಾಕತ್ತೀನಿ ಏನಿರ್ತದ. ಬಟ್ ನಿಂದ್ರಂಗಿಲ್ಲ ಯಾವುದು 150 ಡೇಸ್ ಅದೇನಾದ್ರು ರೆಗ್ಯುಲರ್ ಆಗ್ತೀನಿ, ಪುಷ್ ಮಾಡಾಕತ್ತೀನಿ ಏನೇ ಪ್ರಾಬ್ಲಮ್ ಇರಲಿ. ಸೊ ಹ್ಯಾವ್ ಟು ಫೇಸ್ ಇಟ್ ಅಷ್ಟೇ. ಯಾರ ಹತ್ರ ಹೇಳ್ಕೊಂಡ್ರೆ ಇದಾಗಲ್ಲ.
ಅವನು ಹುಡುಗರು ಏನೇನೋ ಮಾಡ್ಕೊಂಡು ಬರ್ಲಕ್ಕೆ ಹೊಂಟವ, ಜೀವನ ನಮ್ ಕೂಡ ಮಾಡ್ಲಕತ್ತದ ಫೆಬ್ರವರಿದಾಗ. ಸೊ ಎಲ್ರಿಗೂ ಅರ್ಥ ಆಗ್ತದೆ ಅಂತ ಅನ್ಕೊಂಡಿನಿ. ಸುಮ್ಮನೆ ಇದೆಲ್ಲ ಪೂರ್ತಿ ಹೊಡೆದು ಹೇಳೋದು ಬೇಡ ಅಂತ. ಇರ್ಲಿ, ಏನು ನೋ ಮ್ಯಾಟರ್, ಅದೇನಂತಾರಲ್ಲ ಅವ್ ಇಟ್ ಹಾರ್ಡ್ ಫಕ್ಸ್ ಅಂತ. ಸೊ ವಿಲ್ ಫಿಕ್ಸ್ ಇಟ್ ಎವ್ರಿಥಿಂಗ್ ಅಂತೇಳಿ ನಾವೇ ಚಾಲೆಂಜ್ ಮಾಡ್ಕೊಂಡು ಹೊಂಟೀವಿ. ನೋಡೋಣ ಏನೇನ್ ಮಾಡ್ತೀವಿ, ಏನೇನಿಲ್ಲ, ಏನ್ ಮಾಡ್ತೀವಿ, ಪುಷ್ ಮಾಡ್ತೀವಿಲ್ಲ ಅಂತೇಳಿ. ಆಮೇಲೆ ಇದು ನಂದು ಕಾಂಪಿಟಿಷನ್ ಎಟ್ ಎನಿ ಕಾಸ್ಟ್ ಜೂನ್ ಆರ್ ಆಗಸ್ಟ್ನಾಗ ಕಂಪಲ್ಸರಿ ಮಾಡ್ಲೇಬೇಕಂತೇಳಿ ಪುಷ್ ಮಾಡ್ಲಾಗ್ತೀನಿ, ಇಷ್ಟು ರಿಸ್ಕ್ ತಗೊಂಡು. ಅಂದ್ರೆ ಆಮೇಲೆ ಹುಡುಗರು ನೋಡ್ಬೋದು, ಹುಡುಗರಿಗೆ ಒಂದೊಂದು ಗೊತ್ತೇ ಆಗೋಲ್ತ ಇಲ್ಲಿ ವಿಡಿಯೋ ಮಾಡಕತ್ತದ್ದು ಇದು ಮಾಡಕತ್ತದ್ದು ಬರ್ತಾವ, ಸುಮ್ ಗೊತ್ತಿರಲ್ಲ, ಆಮೇಲೆ ಪಡಕ್ ನಮ್ಮ ಸೇರಿತಾರೆ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಈಗ ನಾವು ಹ್ಯಾಂಗರ್ ಕಂಟ್ರೋಲ್ ಮಾಡ್ಬೇಕಂತೇಳಿ ಫುಲ್ ಆಫ್ ಕಂಟ್ರೋಲ್ ಮಾಡಾಕತ್ತೀವಿ. ಸೊ ಮನೆಗೆ ಊಟ ಮಾಡೋದು, ಜಸ್ಟ್ ಚಿಕನ್ ಮತ್ತು ರೈಸ್ ಆಯ್ತು. ಸೊ ಊಟ ಮಾಡಾಕತ್ತೀವಿ. 300 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್, ಆಮೇಲೆ 100 ಗ್ರಾಮ್ ವೆಜ್ಜಸ್ ಅದ. ಮೊಸರು ಇವತ್ತಿಲ್ಲ ಅಂತ, ಸೊ ಹಂಗಾಗಿ ಮೊಸರು ಒಂದು ಮಿಸ್ ಆಗ್ಯದ. ನೋಡೋಣ, ಆದಷ್ಟು ಇವತ್ತೆಲ್ಲ ನಾಳೆ ಒಂದು 2 ಡೇಸ್ ಒಳಗೆ ಆದಷ್ಟೆಲ್ಲ ಅಡ್ಜಸ್ಟ್ ಆಗ್ತವೆ. ಥಿಂಗ್ಸ್ಗಳೆಲ್ಲ ಮಾಡ್ಲಾಕತ್ತೀನಿ, ಏನೇನು ಮಾಡ್ಬೇಕು ಏನೆಲ್ಲ ನನಗೆ ಬೇಕಾಗಿರೋದು. ಒಂದಿಷ್ಟು ತೊಂದರೆಗಳ ನಡಬರ್ಕ್ ಇಷ್ಟೆಲ್ಲ ಮಾಡತ್ತೀನಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್ ಆ್ಯಂಡ್ ಆಲ್. ನೋಡಮ್ಮ ಏನೇನು ಎಲ್ಲೆಲ್ಲಿ ಬಂದಿರ್ತದೆ ಅಂತ. ಇದಾದಮೇಲೆ ಸ್ವಲ್ಪ ವಾಕಿಂಗ್ ಹೋಗೋದ, ಟೋನಿ ಕರ್ಕೊಂಡು ನೋಡಮ್ಮ ಏನು ಮಾಡ್ತೀವಿ, ಏನೆಲ್ಲ ಆಗ್ತೀನಿ ಅಂತ. ವಾಕಿಂಗ್ ಟೈಮ್ ರೋನಿದೆ, ವಾಕ್ ಮಾಡಿಸಿ ನೋಡಮ್ಮ. ಒಂದು ಸ್ವಲ್ಪ ಎಡಿಟಿಂಗ್ ಅದ, ಅದೊಂದು ಸ್ವಲ್ಪ ಎಡಿಟ್ ಮಾಡ್ಕೊಂಡು ನಾವು ಭಗವದ್ಗೀತೆ ಓದ್ಕೊಂಡು ಮಲ್ಕೊಳಕ್ಕೆ ಹೋಗ್ಬೇಕು. ಸೊ ಜಸ್ಟ್ ಅಡುಗೆ ಅದೆಲ್ಲ ಮಾಡ್ಕೊಂಡು ಊಟ ಮಾಡೋದಾಯ್ತು, ಲೇಟ್ ಆಯಿತು. ಆಮೇಲೆ ಬೆಳಗ್ಗೆ ಎದ್ದು ಹೋಗ್ಬೇಕು. ಇವತ್ತು ನಮಗೆ ಇನ್ನೊಂದು 3 ಡೇಸ್ ಆದಮೇಲೆ ಒಂದು ಸ್ವಲ್ಪ ನೋಡೋಣ ಏನೇನೋ ಮಾಡ್ಲಾತೀನಿ ಪ್ಲ್ಯಾನ್ಸು. ಸೊ ಏನಾರ್ದೆಲ್ಲ ಅಪ್ಡೇಟ್ ಮಾಡ್ಕೊಂಡು ಕಮ್ರೋನಿ ಕಮ. ಸೊ ವಾಕ್ ಆದಮೇಲೆ ಸಿಗಮಂತ. ಈಗ ಭಗವದ್ಗೀತೆ ಓದ್ಲತ್ತೀವಿ. ಸೊ ನೋಡೋಣ ಎಷ್ಟೊತ್ತಾಗ್ತದೆ ಏನಿಲ್ಲ ಅಂತೇಳಿ ಒಂದು ಸ್ವಲ್ಪ ಓದ್ತೀನಿ. ಬಟ್ ಯಾಕಂದರೆ ಈಗ ರೀಸೆಂಟಾಗಿ ಒಂದು 2-3 ಡೇಸಿಂದ ನಾನೇನು ಫೇಸ್ ಮಾಡಕತ್ತೀನಿ ಒಂದು ಸ್ವಲ್ಪ ಗೊತ್ತಿರ್ಬೋದು, ಬಟ್ ನಾನು ಯಾರಿಗೆ ಶೇರ್ ಮಾಡಿಲ್ಲ. ಥಿಂಗ್ಸ್ಗಳು ಹೆಂಗಂದರೆ ಸಾರ್ಟ್ಔಟ್ ಮಾಡ್ಕೋಕತ್ತೀನಿ ಒಬ್ಬನೇ. ಸೊ ಹಂಗಾಗಿ ಇವತ್ತೊಂದು ಲೆವೆಲಲ್ಲಿ ಅಂದರೆ ಏನೋ ಒಂದು ಇದ್ರಾಗ ಓಕೆ ನಂಗೆ ಮೈಂಡ್ ಸೆಟ್ ಫ್ರೀ ಮಾಡ್ಕೊಂಡಿನಿ. ಸೊ ನೋಡೋಣ ಮತ್ತು ಏನಾಗ್ತದೆ ಏನಿಲ್ಲ ಅಂತ. ಅದಾದಮೇಲೆ ಈಗ ಇದಿಷ್ಟು ಓದಿ ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಕೆಲಸ ಅದ, ಅದೊಂದು ಆದರೆ ಮಾಡಿಕೊಂಡು ಈಗ ಫ್ರೀ ಆಗಿ ಮಲ್ಕೋಬೇಕಂತದ. ಸೊ ನೋಡೋಣ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ಹಾಕ್ತೀನಿ. ಈಗೇನಿಲ್ಲ, ಆಲ್ಮೋಸ್ಟ್ ಇದಾದ ತಕ್ಷಣ ಎಡಿಟ್ ಮಾಡ್ಕೊಂಡು ಮಲ್ಕೋಬೇಕಂತದ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಗುಡ್ ನೈಟ್ ಟು ಫಾಲೋ ಸಪೋರ್ಟ್.